ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಉಡುಪಿ ಕುಂದಾಪುರ ಸ್ಟೈಲ್ ರಸಮ್ ತಿಳಿಸಾರು ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ರಸಮ್ ಪುಡಿ ಕೂಡ ಮನೆಯಲ್ಲೇ ಮಾಡಿಕೊಂಡು ಹೇಗೆ ರಸಮ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆಚೆ ಕಡೆಯಿಂದ ರಸಮ್ ಪುಡಿದಂದರೆ ಅದು ಅಷ್ಟು ಟೇಸ್ಟಾಗಿರಲ್ಲ. ಮನೆಯಲ್ಲೇ ಮಾಡ್ಕೊಂಡು ಒಂದ್ಸಲ ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ. ಇವಾಗ ಮಾಡೋಣ ಬನ್ನಿ. 20 ರಿಂದ 25 ಬ್ಯಾಡಗಿ ಮೆಣಸು, 2 ಸ್ಪೂನ್ ಧನಿಯಾ, 1 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಜೀರಿಗೆ, 1/4 ಚಮಚ ಸಾಸಿವೆ, ಕರಿಬೇವು ತೊಗೊಂಡಿದ್ದೀನಿ. ನಾನು ತೋರಿಸಿರೋ ಕ್ವಾಂಟಿಟಿಯಲ್ಲೇ ಎಲ್ಲ ತಗೊಳ್ಳಿ. ಮೊದಲು ಬ್ಯಾಡಗಿ ಮೆಣಸಿನ್ಕಾಯಿನ 1 ಸ್ಪೂನ್ ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಧನಿಯಾ, ಜೀರಿಗೆ, ಮೆಂತ್ಯ, ಸಾಸಿವೆ, ಕರಿಬೇವು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ. ಘಮ ಬರೋ ತನಕ ಫ್ರೈ ಮಾಡಿ. ಕಾಳು ಮೆಣಸು ಆಪ್ಷನಲ್ಲು, ಬೇಕಿದ್ದರೆ ಅರ್ಧ ಸ್ಪೂನ್ ಹಾಕೋಬೋದು. ಸ್ಪೈಸಿಯಾಗಿರುತ್ತೆ ರಸಮು. ಇವಾಗ ಫ್ರೈ ಮಾಡಿ ಆಗಿದೆ, ಈಗ ತಣ್ಣಗಾಗಿದೆ. ಇವಾಗ ಮಿಕ್ಸಿಯಲ್ಲಿ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ಟರ್ಮೆರಿಕ್ ಪೌಡ್ರ್ ಹಾಕಿ ನುಣ್ಣಗೆ ಈ ಥರ ಪೌಡ್ರ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಬೇಳೆ, 2 ಟೊಮೆಟೊ ಹಾಕಿ ನುಣ್ಣಗೆ ಬೇಯಿಸ್ಕೊಂಡಿದ್ದೀನಿ. ಒಗ್ಗರಣೆಗೆ ಮತ್ತು 2 ಟೊಮೆಟೊ, ಶುಂಠಿ, ಕರಿಬೇವು, ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಟೊಮೆಟೊನ ಸ್ವಲ್ಪ ಚೆನ್ನಾಗಿ ಬೇಯಿಸಿ ಆಯಿಲಲ್ಲಿ ಇಂಗಿನ ಪೌಡ್ರು ಹಾಕಿ. ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ, ಘಮ ಘಮ ಅಂತ ಇರುತ್ತೆ ರಸಮು. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಬೇಳೆ, ಟೊಮೆಟೊ, 2 ಟೊಮೆಟೊ ಬೇಯಿಸೋಕೆ ಹಾಕಿದ್ದೀನಿ. 2 ಟೊಮೆಟೊ ಒಗ್ಗರಣೆಗೆ ಹಾಕಬೇಕು. ಅದನ್ನು ಹಾಕಿ ನೀರು ಎಷ್ಟು ಬೇಕು ಅಷ್ಟು ಹಾಕಿ, ಹುಣಸೆ ರಸ ಹಾಕಿ, ಉಪ್ಪು ಹಾಕಿ, 1 ತುಂಡು ಚಿಕ್ಕ ತುಂಡು ಬೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿದಾದಮೇಲೆ ರಸಮ್ ಪೌಡರ್ ಹಾಕಿ ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಹಾಕಿ ಚೆನ್ನಾಗಿ ಕುದಿಬೇಕು. ರಸಮು ಕುದಿದಷ್ಟು ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಬಿಸಿ ಬಿಸಿ ರೈಸ್ ಜೊತೆ ಈ ರಸಮ್ ಹಾಕ್ಕೊಂಡು ಊಟ ಮಾಡಿದರೆ ಆಹಾ ಸೂಪರ್. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.